ಕೂದಲಿನ ಆರೈಕೆ. ದಟ್ಟವಾದ ಕೂದಲನ್ನು ಪಡೆಯಲು ಸುಲಭ ಪರಿಹಾರಗಳು. ಕೂದಲ ಆರೈಕೆಯ ಪಾಠ ಎಂದರೆ ಕೂದಲನ್ನು ತೊಳೆಯುವುದು. ಕೂದಲನ್ನು ಅತಿಯಾಗಿ ತೊಳೆಯುವುದರಿಂದ ನೆತ್ತಿ ಮತ್ತು ಕೂದಲು ಒಣಗುವುದು. ನೈಸರ್ಗಿಕವಾಗಿ ಇರುವ ತೈಲದಂಶ ಕಡಿಮೆಯಾಗುವುದು. ಆಗ ಕೂದಲು ತನ್ನ ಹೊಳಪನ್ನು ಕಳೆದುಕೊಳ್ಳುವುದು. ಜೊತೆಗೆ ಅತಿಯಾದ ಉದುರುವಿಕೆಯಿಂದ ಕೂದಲ ಸಾಂದ್ರತೆ ಕಡಿಮೆಯಾಗುವುದು. ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು. ಆಗ ಕೂದಲು ಅತಿಯಾದ ಶುಷ್ಕತೆಗೆ ಒಳಗಾಗುವುದನ್ನು ತಡೆಯಬಹುದು. ಕಡಿಮೆ ಪ್ರಮಾಣದ ಶಾಖಕ್ಕೆ ಒಳಪಡಿಸಿ. ಕೂದಲಿನ ವಿನ್ಯಾಸ ಬದಲಿಸಲು ಅತಿಯಾಗಿ ಶಾಖಕ್ಕೆ ಒಳಪಡಿಸುವುದು, ಪದೇ ಪದೇ ಕೂದಲಿನ ಬಣ್ಣವನ್ನು ಹಚ್ಚುವುದು ಮಾಡಬಾರದು. ಅವು ಕೂದಲಿನ ಆರೋಗ್ಯವನ್ನು ಕಡಿಮೆ ಮಾಡುತ್ತವೆ. ಜೊತೆಗೆ ಉದುರುವಿಕೆಯನ್ನು ಪ್ರಚೋದಿಸುವುದು. ಅದು ಕೂದಲ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತವೆ. ಅತಿಯಾಗಿ ಸ್ಟ್ರೇಟ್ನರ್ ಅನ್ನು ಬಳಸುವುದನ್ನು ತಪ್ಪಿಸಿ. ಸೂಕ್ತ ಬಾಚಣಿಕೆಯನ್ನು ಬಳಸಿ. ಕೂದಲನ್ನು ಬಾಚುವಾಗ ವಿಸ್ತಾರವಾದ ಹಲ್ಲುಗಳನ್ನು ಹೊಂದಿರುವ ಬಾಚಣಿಕೆಯನ್ನು ಬಳಸಿ. ಸಿಕ್ಕನ್ನು ಬಿಡಿಸಿ. ನಂತರ ಕೂದಲನ್ನು ಬಾಚಿ. ನಿಯಮಿತವಾಗಿ ಕೂದಲನ್ನು ಬಾಚುವುದು ಗಣನೀಯವಾಗಿ ಆರೋಗ್ಯಕರವಾದ ಆರೈಕೆಯನ್ನು ಮಾಡಿದಾಗ ಕೂದಲಿಗೆ ಆಗುವ ಹಾನಿಯನ್ನು ಸುಲಭವಾಗಿ ತಡೆಯಬಹುದು. ಜೊತೆಗೆ ಕೂದಲಿನ ಸಾಂದ್ರತೆಯು ಹೆಚ್ಚುವುದು. ಪೋಷಕಾಂಶಭರಿತ ಆಹಾರ. ನಾವು ಸೇವಿಸುವ ಆಹಾರವು ಕೂದಲ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು. ಹೆಚ್ಚು ನೀರನ್ನು ಕುಡಿಯಬೇಕು. ಪ್ರೋಟೀನ್ ಮತ್ತು ಪೋಷಕಾಂಶಗಳನ್ನು ಹೊಂದಿರುವ ತಾಜಾ ಹಣ್ಣುಗಳು, ತರಕಾರಿಗಳು, ಬೀಜಗಳು, ಒಣಹಣ್ಣು ಮತ್ತು ಧಾನ್ಯಗಳು ಆಹಾರದ ಪಟ್ಟಿಯಲ್ಲಿ ಸೇರಿಸಿಕೊಂಡರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಜೊತೆಗೆ ಕೂದಲ ಬೆಳವಣಿಗೆ ಹಾಗೂ ಸಾಂದ್ರತೆಯು ಸುಧಾರಿಸುವುದು. ನೀವು ಕೂದಲ ರಕ್ಷಣೆಗಾಗಿ ಬಳಸುವ ಶಾಂಪೂ, ಕಂಡೀಷನರ್, ಲೇಪನಗಳು ಹಾಗೂ ಇನ್ನಿತರ ಸೌಂದರ್ಯವರ್ಧಕ ಉತ್ಪನ್ನಗಳು ನಿಮ್ಮ ಕೂದಲಿಗೆ ಒಳ್ಳೆಯದೇ ಎನ್ನುವುದನ್ನು ಪರಿಶೀಲಿಸಿಕೊಳ್ಳಬೇಕು. ಹಾನಿಕಾರಕ ರಾಸಾಯನಿಕ ಉತ್ಪನ್ನಗಳಿರುವ ಉತ್ಪನ್ನಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು. ನಿಮ್ಮ ಕೂದಲ ಗುಣಮಟ್ಟ ಯಾವುದು ಎನ್ನುವುದನ್ನು ಪರಿಶೀಲಿಸಿ ಉತ್ಪನ್ನಗಳ ಬಳಕೆ ಮಾಡಬೇಕು. ಹೆಚ್ಚಾಗಿ ತಲೆಯನ್ನು ದಿನಕ್ಕೆರಡು ಬಾರಿಯಾದರೂ ಸ್ವಚ್ಛವಾಗಿ ಬಾಚುವುದರಿಂದ ಕೂದಲು ಶಕ್ತಿಯುತವಾಗುವುದಲ್ಲದೆ ಅದರ ಬುಡದಲ್ಲಿರುವ ಜಿಡ್ಡು ಎಲ್ಲಾ ಕೂದಲಿಗೂ ಪಸರಿಸಿ ಆರೋಗ್ಯವಾಗಿರುವಂತೆ ಮಾಡುತ್ತದೆ. ನೆಲ್ಲಿಕಾಯಿಯ ಪ್ರಯೋಗದಿಂದ ಕೂದಲು ಉದುರುವುದನ್ನು ಮತ್ತು ಅದರ ನೆರೆತವನ್ನು ತಡೆಗಟ್ಟಬಹುದು ಅಥವಾ ನಿಧಾನಗೊಳಿಸಿ ಮುಂದಕ್ಕೆ ಹಾಕಬಹುದು. ನೆಲ್ಲಿಯ ಚೆಟ್ಟನ್ನು ಅರೆದು ಕಣಕ ಮಾಡಿ ದಿನಾಲೂ ಅದನ್ನು ತಲೆಯ ನೆತ್ತಿಗೆ ಹಾಗೂ ಕೂದಲಿಗೆ ಹಚ್ಚಿ ಉಜ್ಜುವುದರಿಂದ ಆಶ್ಚರ್ಯಕರವಾದ ಫಲಿತಾಂಶ ದೊರಕುವುದು ಮಾತ್ರವಲ್ಲದೆ ಕೂದಲಿನ ನೆರೆತ ಮತ್ತು ಉದುರುವಿಕೆಯನ್ನು ಕೂಡ ತಡೆಗಟ್ಟಬಹುದು. ಮೆಂತ್ಯ ಹೊಸದಾದ ಎಲೆಗಳನ್ನು ಸ್ವಲ್ಪ ನೀರಿನೊಡನೆ ಅರೆದು ತಯಾರಿಸಿದ ಕಣಕವನ್ನು ಸ್ನಾನಕ್ಕೆ ಮುಂಚೆ ಕ್ರಮಬದ್ಧವಾಗಿ ತಲೆಬುರುಡೆಯ ಮೇಲೆ ಪ್ರಯೋಗಿಸುವುದರಿಂದ ತಲೆಯ ಮೇಲಿನ ಹೊಟ್ಟು ನಿವಾರಣೆಯಾಗುವುದು. ಕೂದಲು ಉದ್ದವಾಗಿ ಬೆಳೆಯುವುದು. ಕರಿದ ತಿಂಡಿ, ಕೊಬ್ಬಿರುವ ಪದಾರ್ಥ ಮತ್ತು ಚಾಕ್ಲೇಟ್ಗಳನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಕೂದಲನ್ನು ತಪ್ಪದೆ ದಿನಕ್ಕೆರಡು ಬಾರಿಯಾದರೂ ಬಾಚಿಕೊಳ್ಳಬೇಕು. ಹುಣಸೆ ನೀರಿಗೆ ಅರ್ಧ ಚಮಚದಷ್ಟು ಬೆಲ್ಲದ ಹುಡಿ ಸೇರಿಸಿ ಕುದಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಿ. ನಿಂಬೆ ರಸಕ್ಕೆ 1 ಚಮಚ ಜೇನುತುಪ್ಪ, 4 ಚಮಚ ಕೊಬ್ಬರಿ ಎಣ್ಣೆ, ಹೆಸರು ಹಿಟ್ಟು ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ವಾರಕ್ಕೊಮ್ಮೆಯಾದರೂ ಬಿಸಿಯಾಗಿರುವ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಿ. ತಲೆ ಒರೆಸಿಕೊಳ್ಳುವ ವಸ್ತ್ರಗಳನ್ನು ಶುಭ್ರವಾಗಿಟ್ಟುಕೊಳ್ಳಿ. ತಲೆದಿಂಬನ್ನು ವಾರಕ್ಕೊಮ್ಮೆಯಾದರೂ ಶುಭ್ರವಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿ. ಬೆಳ್ಳುಳ್ಳಿಯನ್ನು ನಿಂಬೆ ರಸದಲ್ಲಿ ನುಣ್ಣಗೆ ಅರೆದು ಅದನ್ನು ತಲೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಾಕಿ ತಿಕ್ಕಬೇಕು.
1 ಗಂಟೆಯ ನಂತರ ತಲೆ ಸ್ನಾನ ಮಾಡಬೇಕು. ಹೇನು ನಿವಾರಣೆಯಾಗುವುದು. ಸಾಧ್ಯವಾದಷ್ಟು ಹೇರ್ ಸ್ಪ್ರೇ, ಹೇರ್ ಡ್ರೈಗಳನ್ನು ಕೂದಲಿಗೆ ಉಪಯೋಗಿಸಬಾರದು. ಯಾವಾಗಲೂ ಒಂದೇ ರೀತಿಯ ಎಣ್ಣೆಯನ್ನು ಉಪಯೋಗಿಸಬೇಕು. ಬಿಸಿಲಿನಲ್ಲಿ ಜಾಸ್ತಿ ಹೊತ್ತು ತಿರುಗಾಡಬಾರದು. ಕೂದಲಿಗೆ ಶಾಂಪೂ ಉಪಯೋಗಿಸಬಾರದು. ಬಾಚಣಿಕೆಯನ್ನು ಆಗಾಗ ಡೆಟಾಲ್ ಹಾಕಿ ತೊಳೆದು ಶುದ್ಧವಾಗಿಟ್ಟುಕೊಳ್ಳಬೇಕು. ಕೇಶವನ್ನು ಬಿಗಿಯಾಗಿ ರಬ್ಬರ್ ಬ್ಯಾಂಡ್ ಹಾಕುವುದನ್ನು ಬಿಡಬೇಕು. ಪ್ರತಿನಿತ್ಯವೂ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ಜಿಡ್ಡು, ಕೊಳೆ ಸೇರಿಕೊಳ್ಳುತ್ತವೆ. ಇದರಿಂದ ತಲೆ ಕೂದಲ ಬೇರುಗಳಿಗೆ ಅಡ್ಡಿಯಾಗಿ ಅವುಗಳ ಬೆಳವಣಿಗೆ ನಿಂತು ಹೋಗುವುದಷ್ಟೇ ಅಲ್ಲದೆ ಉದುರಿ ಹೋಗುವುದು ಉಂಟು. ಆದುದರಿಂದ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಈ ಕೊಳೆ ನಿವಾರಣೆಯಾಗುತ್ತದೆ. ಉಗುರು ಬೆಚ್ಚನೆಯ ನೀರು ಹಾಗೂ ಸೀಗೆಕಾಯಿಯ ಮಿಶ್ರಣ ಈ ಕೊಳೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಸ್ನಾನ ಮಾಡಿದ ನಂತರ ಶುಭ್ರವಾದ ಮೆತ್ತನೆಯ ಟವಲ್ನಿಂದ ತಲೆಯನ್ನು ಚೆನ್ನಾಗಿ ಒರೆಸಿಕೊಂಡು ದೊಡ್ಡ ಹಲ್ಲುಗಳ ಬಾಚಣಿಗೆಯಿಂದ ನಿಧಾನವಾಗಿ ಬಾಚಿ ಸಿಕ್ಕು ಬಿಡಿಸಿಕೊಳ್ಳಬೇಕು. ತಲೆಗೆ ಎಣ್ಣೆ ಹಚ್ಚುವಾಗ ಮೃದುವಾಗಿ ನಿತ್ಯ ಭಾಗಕ್ಕೆ ಚೆನ್ನಾಗಿ ಊರುವಂತೆ ಹಚ್ಚಿಕೊಳ್ಳಬೇಕು. ಆಗ ರಕ್ತ ಪ್ರಸರಣ ಚೆನ್ನಾಗಿ ಆಗಿ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಆದರೆ ತಲೆಗೆ ಸ್ನಾನ ಮಾಡಿದ ತಕ್ಷಣವೇ ಎಣ್ಣೆ ಹಚ್ಚಿಕೊಳ್ಳಬಾರದು. ಮಾರನೇ ದಿನವೇ ಎಣ್ಣೆ ಹಚ್ಚಿಕೊಳ್ಳಬೇಕು. ಹಾಗೆಯೇ ದಿನ ಬಿಟ್ಟು ದಿನ ಎಣ್ಣೆ ಹಚ್ಚಿಕೊಳ್ಳಬೇಕು. ಕೂದಲಿಗೆ ಕೊಬ್ಬರಿ ಎಣ್ಣೆಯೇ ಶ್ರೇಷ್ಠವಾದದ್ದು. ಬಾಚಿಕೊಳ್ಳುವಾಗ ಸಿಕ್ಕಾದರೆ ಬಾಚಣಿಗೆಯಿಂದ ಅದನ್ನು ಎಳೆಯಬಾರದು. ನಿಧಾನವಾಗಿ ಸಿಕ್ಕು ಬಿಡಿಸಿಕೊಂಡು ನಂತರ ಬಾಚಿಕೊಳ್ಳಬೇಕು. ಒಳ್ಳೆಯ ಬಾಚಣಿಕೆಯನ್ನೇ ಬಳಸಬೇಕು. ಒಂದೇ ಬಾಚಣಿಕೆಯನ್ನು ಹಲವು ದಿನಗಳವರೆಗೆ ಉಪಯೋಗಿಸಬಾರದು. 1 ಮೊಟ್ಟೆಯ ಹಳದಿ ಲೋಳೆಗೆ 3 ಟೇಬಲ್ ಚಮಚ ನಿಂಬೆ ರಸವನ್ನು ಬೆರೆಸಿ ಚೆನ್ನಾಗಿ ಕಲಸಿದ ಈ ಮಿಶ್ರಣವನ್ನು ತಲೆಗೆ ಪರಿಣಾಮಕಾರಿಯಾಗಿ ಅನ್ವಯಿಸಿ 1 ಗಂಟೆಯ ಬಳಿಕ ಶಾಂಪೂ ಹಾಗೂ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಅತಿಯಾದ ಜಿಡ್ಡನ್ನು ನಿಯಂತ್ರಿಸಲು ವಾರಕ್ಕೊಮ್ಮೆ ಈ ವಿಧಾನವನ್ನು ಅನ್ವಯಿಸಿದರೆ ಉತ್ತಮ ಪರಿಣಾಮ ಬೀರುವುದು. 1 ಟೇಬಲ್ ಚಮಚ ಪುದೀನಾ ರಸಕ್ಕೆ 2 ಟೀ ಚಮಚ ಜೇನುತುಪ್ಪವನ್ನು ಬೆರೆಸಿ ಈ ಮಿಶ್ರಣವನ್ನು ನೆತ್ತಿಯ ಭಾಗ ಹಾಗೂ ಕೇಶರಾಶಿಯ ಉಳಿದ ಭಾಗಕ್ಕೆ ಅನ್ವಯಿಸಿ 20 ನಿಮಿಷಗಳ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ತಿಂಗಳಿಗೆ 2 ಬಾರಿ ಈ ಕ್ರಿಯೆಯನ್ನು ಅನ್ವಯಿಸಿದರೆ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.